ನೋಡಿ ಫ್ರೆಂಡ್ಸ್, ಡಾಂಕಿ ಹೋಗ್ತಿದೆ. ಡಾಂಕಿ ಅಂದ್ರೆ ಕತ್ತೆಗಳನ್ನ ಯಾತಿಗೆ ಉಪಯೋಗಿಸ್ತಾರೆ ಅಂದ್ರೆ ಈ ಗುಡ್ಡ ಹತ್ತೋದಕ್ಕೆ ನಿಮಗೆ ಟೋಟಲ್ ಆಗಿ 3 ದಾರಿ ಸಿಗ್ತವೆ. ಒಂದು 3 ಕಡೆ ಹಾದಿ ಇದೆ ಅಂದ್ವಲ್ಲ, ಸೊ ಇದು ಕೂಡ ಒಂದು ಕಡೆ ಹಾದಿ. ಒಂದು ಈ ಸೈಡು ಜಾತ್ರೆಯಲ್ಲಿ ಮಾತ್ರ ಬರ್ತಾರೆ, ಇವಾಗ ಯಾರು ಬರೋದಿಲ್ಲ ಜನ. ಬನ್ನಿ ವೆಲ್ಕಮ್ ಟು ಉಚ್ಚಂಗಿ ದುರ್ಗ. ಬನ್ನಿ, ಹೋಗ್ತಾ ಹೋಗ್ತಾ ಹಿಸ್ಟ್ರಿ ಅದನ್ನೆಲ್ಲ ಹೇಳ್ತೀನಿ. ದೇವಸ್ಥಾನ ನೋಡ್ಕೊಂಡು ಬರೋಣ. ಇಲ್ಲಿ ಎಲ್ಲ ಸಖತ್ತಾಗಿರೋ ಪ್ಲೇಸ್ ಇದೆ. ಕೋಟೆ ಎಷ್ಟು ವರ್ಷದ್ದು, ಇಲ್ಲಿ ಯಾರ್ಯಾರು ಆಳಿದ್ರು, ಏನೇನು ಕತೆ, ದೇವಸ್ಥಾನದ ಕತೆ ಏನು. ಮೆಟ್ಲು ನೋಡಿ ನೀವು, ಈ ಮೆಟ್ಲಿಗೆಲ್ಲ ಕುಂಕುಮ ಬಣ್ಣ ಹಚ್ಕೊಂಡು ಹೋಗ್ತಿದ್ದಾರೆ. ಅಕ್ಕೆ ಹೊತ್ಕೊಂಡಿರ್ತಾರೆ, ಅಕ್ಕೆ ಹೊತ್ಕೊಂಡಿರ್ತಾರಲ್ಲ ದೇವ್ರಿಗೆ, ಅವರು ಈ ರೀತಿ ಪ್ರತಿ ಮೆಟ್ಲಲ್ಲಿ ಕುಂಕುಮ ಬಣ್ಣ ಹಚ್ಕೊಂಡು ಹೋಗ್ತಾರೆ. ಕೆಲವರು ಕರ್ಪೂರ ಕೂಡ ಹಚ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಡಾಂಕಿ ಹೋಗ್ತಿದೆ. ಡಾಂಕಿ ಅಂದ್ರೆ ಕತ್ತೆಗಳನ್ನ ಯಾತಿಗೆ ಉಪಯೋಗಿಸ್ತಾರೆ ಅಂದ್ರೆ ಇಲ್ಲಿ ಮೇಘ ಯಾವುದೇ ವೆಹಿಕಲ್ ಏನು ಹೋಗೋದಿಲ್ಲ. ಇಲ್ಲಿ ಮೇಲೆ ಮನೆಗಳು ಕಟ್ಟಿರೋದು, ದೇವಸ್ಥಾನಕ್ಕೆ ಏನಾದರೂ ಬೇಕಾದ್ರೆ, ಮನೆಯಲ್ಲಿ ಬೇಕಾದ್ರೆ, ಅಂಗಡಿಗಳು, ಪ್ರತಿಯೊಬ್ಬರು ಕೂಡ ನಮ್ಮ ಲಗೇಜ್ಗಳನ್ನ ಕತ್ತೆಗಳ ಮೇಲೇ ಹಾಕ್ಕೊಂಡು ಹೋಗೋದು. ಸೊ ಅವು ಬಹಳ ಕಷ್ಟಪಡೋ ಅಂತ ಚೀಡಿಗಳು. ನೋಡಿ ಫ್ರೆಂಡ್ಸ್, ಡಾಂಕಿ ಇದು ಫ್ರೆಂಡ್ಸ್, ಇದು ಬಂದು ಮೊದಲನೇ ಡೋರ್ ಬಾಗಿಲು. ಇಲ್ಲಿಂದ ಸಖತ್ತಾಗಿರೋ ವ್ಯೂ ಕಾಣಿಸುತ್ತೆ. ಬನ್ನಿ, ಸೌದತ್ತಿ ಎಲ್ಲಮ್ಮನ ಇನ್ನೊಂದು ರೂಪ ಅನ್ನೋದಕ್ಕೆ ಸೌದತ್ತಿ ಎಲ್ಲಮ್ಮನೆ ಹೆಸರು ಮಾತ್ರ ಈ ಉಚ್ಚಂಗಿ ಅನ್ನೋ ಊರಲ್ಲಿ ನಡೆಸೋದಿಲ್ಲ. ಉಚ್ಚಂಗಿ ಅಮ್ಮ ಅಂತ ಹೆಸರು ಬಂದಿದೆ. ಈ ಗುಡ್ಡ ಹತ್ತೋದಕ್ಕೆ ನಿಮಗೆ ಟೋಟಲ್ ಆಗಿ 3 ದಾರಿ ಸಿಗ್ತವೆ. ಒಂದು ಮೆಟ್ಲು ಮೂಲಕ, ಈ ಕಡೆ ಒಂದು ಮೆಟ್ಲು ಮೂಲಕ ಇದೆ. ಒಂದು ಅರ್ಧ ಗುಡ್ಡದಕ್ಕೆ ಬೈಕ್ ವೆಹಿಕಲ್ ತಗೊಂಡ್ಬಂದು ಅರ್ಧ ಗುಡ್ಡದಿಂದ ಕೂಡ ಹತ್ಬೋದು. ಇನ್ನೊಂದು ದಾರಿ ಇದೆ, ಅದು ಯುಗಾದಿ ಹಬ್ಬದಲ್ಲಿ ಜಾತ್ರೆಯಲ್ಲಿ ಮಾತ್ರ ಈ ಸೈಡ್ ಗುಡ್ಡದ ಇನ್ನೊಂದು ಸೈಡು ಇದೆ. ಆ ಗುಡ್ಡಲ್ಲಿ ಯಾರೂ ಬರಲ್ಲ. ಬರೋದು ಒಂದು ಕಡೆ ಇಷ್ಟು ಜನ ಬರ್ತಾರೆ, ಇಲ್ಲ ಅರ್ಧ ಗುಡ್ಡಗಳಲ್ಲಿ ವೆಹಿಕಲ್ ತಂದು ಮುಂದೆ ಹೋಗ್ತಾರೆ. ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಿ. ನೀವು ಆನೆ ಹೊಂಡಕ್ಕೆ ಹೋಗಲ್ಲ ಅಂದರೆ ಜಸ್ಟ್ ಡೈರೆಕ್ಟಾಗಿ ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೋದು, ಕೋಟೆ ನೋಡ್ಕೊಂಡು ಹೋಗ್ಬೋದು. ಹಾಗೆ ಸ್ವಲ್ಪ ನೀರು ಚಿಮ್ಸ್ಕೊಂಡು ಕೈ ಮುಕ್ಕೊಂಡು ಹೋಗೋಣ. ಬನ್ನಿ. ಗಾಳಿ ಸೌಂಡ್ ಇರೋದ್ರಿಂದ ನಿಮಗೆ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದಿದ್ರೆ ನಾನೇ ಕ್ಯಾಮ್ರಾ ಓಡ್ ಮಾಡ್ಕೊಂಡು ಮಾಡಬೇಕಿತ್ತು, ಅವರೇ ಇಬ್ಬರೇ ಮೇಂಟೈನ್ ಮಾಡ್ತಾವ್ರೆ. ಸೊ ಇನ್ನೂ ಕೂಡ ನಿಮಗೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾವೇನಾರ ಮನಸ್ಸಲ್ಲಿ ಏನಾರ ಒಂದು ಅಂದ್ಕೊಂಡು ಈ ಕಲ್ಲನ್ನ ಮೇಲೆತ್ತಿದ್ರೆ, ಈ ಕಲ್ಲು ಹಗುರವಾಗಿ ಬಂತು ಅಂದರೆ ಆ ಕೆಲಸ ತುಂಬ ಹಗುರವಾಗೇ ಆಗುತ್ತೆ. ಟೆನ್ಷನ್ ಬೇಡ ಅಂತ. ಒಂದು ವೇಳೆ ಭಾರವಾಗಿ ಎತ್ತಿದ್ರೆ, ಅಂದರೆ ತುಂಬ ಭಾರ ಬಂದರೆ ಕೈಗೆ, ಆ ಕೆಲಸ ಆಗೋದು ಕಷ್ಟ ಅಂತ ಹೇಳುತ್ತೆ ದೇವರು ಅಂತ. ನಾನು ಏನು ಕೇಳ್ತಾ ಇಲ್ಲ. ಸೊ ಕೈ ಮುಕ್ಕೊಂಡು ಹೋಗೋಣ. ಈಗ ಇದೆ ರಾಣಿಯರ ಮನೆ. ಮೆಟ್ಲು ಮೇಲಿಂದ ಬರೋದಕ್ಕೆ ಒಂದು ದಾರಿ ಇದೆ ಅಂತ ಹೇಳಿದ್ವಲ್ಲ, ಸೊ ಇದೆ ಅದು. ಈ ಕೆಳಗಡೆಯಿಂದ ಡೈರೆಕ್ಟಾಗಿ ನೀವು ಮೆಟ್ಲು ಮೇಲೇ ಹತ್ಕೊಂಡು ಬರ್ಬೋದು. ಸೊ ಎರಡನೇ ದಾರಿ ಯಾವುದು ಅಂದರೆ ನಾವು ಬಂದ್ವಲ್ಲ ಅದು. ಇನ್ನೊಂದು ದಾರಿ ಇದೆ ಬರೋದಕ್ಕೆ, ಅದನ್ನ ನಿಮಗೆ ಮುಂದೆ ತೋರಿಸ್ತೀನಿ. ಈಗ ರಾಜನ ಅರಮನೆ ಇದೆ. ಇಲ್ಲಿ ಒಳಗಡೆ ಹೋಗ್ತಾ ಇಲ್ಲ, ಇಲ್ಲೇ ಹೊರಗಡೆಯಿಂದನೇ ತೋರಿಸ್ತೀವಿ ನಿಮಗೆ. ಇದರಲ್ಲಿ ಇಲ್ಲಿ ತುಂಬ ಚೆನ್ನಾಗಿರೋ ಕೋಟೆ ಅಂದರೆ ಇದೆ, ಸ್ವಲ್ಪ ಕ್ಲೀನಾಗಿ ಉಳ್ಕೊಂಡಿದೆ. ಇನ್ನು ಬೇರೆ ಕೋಟೆಗಳೆಲ್ಲ ಸ್ವಲ್ಪ ಅಲ್ಲೇ ಪೂರ್ತಿ ಹೋಗಿದೆ.
ಅರಿಶಿಣ ಹೊಂಡ ಅಂತ ಇದೆ. ಇದು 2ನೇ ಹೊಂಡ. ಕೆಳಗಡೆ ನಾವು ಹೋಗಿ ಬಂದವಲ್ಲ ಮೊದಲು, ಅದು ಆನೆ ಹೊಂಡ. ಅದು ಆನೆ ಹೊಂಡದ ನಂತರ ಇದು ಅರಿಶಿಣ ಹೊಂಡ. ಈಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಕೆಳಗಡೆ ಪ್ರಸಾದ ಇದ್ದಿಲ್ಲಿ, ಪ್ರಸಾದ ತಿನ್ಕೊಂಡು ಬಂದ್ವಿ ನಾವು. ನಾನು ಇವತ್ತು ಇರುತ್ತೆ ಅಂತ ಅಂದ್ಕೊಂಡ್ರೆ, ಯಾಕಂದ್ರೆ ನಾವು ಇವತ್ತು ಶನಿವಾರ ಬಂದಿರೋದ್ರಿಂದ ಇಲ್ಲಿ ಫುಲ್ ಜನ ಯಾವಾಗ ಬರ್ತಾರೆ ದೇವರಿಗೆ ಅಂದರೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿವಸ, ಮತ್ತು ಹಬ್ಬಗಳಲ್ಲಿ ನವರಾತ್ರಿ ಮತ್ತು ಯುಗಾದಿಗೆ ಹಬ್ಬ ಆಗುತ್ತೆ, ಭರತುರ್ವಿಲಿ ಹಬ್ಬ ಆಗುತ್ತೆ, ಆವಾಗ ಮಾತ್ರ ಬರ್ತಾರೆ. ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಹುಣ್ಣಿಮೆ ದಿವಸ ಪ್ರಸಾದ ಮಾಡ್ತಿದ್ವಿ ಮೊದಲು. ಇವಾಗ ಡೈಲಿ ಇರುತ್ತಂತೆ. ನಾವು ಹಾಗೆ ಹೋಗ್ತಿದ್ವಿ. ಮತ್ತು ಅವರೇಕಾಯಿ. ಈಗ ಈ ಕೋಟೆ ಹಿಸ್ಟ್ರಿನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಕೋಟೆನ ಬಂದು ಕದಂಬರು ಆಳ್ತಾರೆ. ಸೊ ಕದಂಬರ ಕೈಯಿಂದನ ಈ ಕೋಟೆನ ಪಲ್ಲವರು ಈ ಕೋಟೆನ ವಶಪಡಿಸ್ಕೊಳ್ತಾರೆ. ಸೊ ಪಲ್ಲವರು ಸ್ವಲ್ಪ ಕಾಲ ಆಳ್ತಾರೆ. ಆಗ ಪಲ್ಲವರನ್ನು ಸೋಲಿಸಿ ಚಾಲುಕ್ಯರು ಈ ಕೋಟೆಯನ್ನು ಆಳ್ತಾರೆ. ಚಾಲುಕ್ಯರ ನಂತರ ಬರೋರೇ ಪಾಂಡ್ಯರು ಅಂತ. ಸೊ ಇವರೇ ಈ ಕೋಟೆಗೆ ಮುಖ್ಯವಾಗಿ ಆಳ್ವಿಕೆ ಮಾಡಿರೋರು. ಏಕೆ ಅಂದರೆ ಇವರು ಈ ಕೋಟೆನ ರಾಜಧಾನಿಯಾಗಿ ಮಾಡ್ಕೊಂಡು ಆಳ್ತಾರೆ. ಉಚ್ಚಂಗಿ ಪಾಂಡ್ಯರು ಅಂತ ಇವರು ತುಂಬ ಪ್ರಸಿದ್ಧಿಯನ್ನು ಕೂಡ ಹೊಂದ್ತಾರೆ. ಸೊ ಇವರ ಕಾಲದಲ್ಲಿ ಈ ಕೋಟೆ ತುಂಬ ಅತ್ಯುತ್ತಮವಾಗಿ ಮುಂದುವರೆದಿತ್ತು ಅಂತ ಕೂಡ ಹೇಳ್ತಾರೆ. ಪಾಂಡ್ಯರ ನಂತರ ಹೊಯ್ಸಳರು, ವಿಜಯನಗರ ಅರಸರು, ಟಿಪ್ಪು ಸುಲ್ತಾನ್ ಕೂಡ ಈ ಕೋಟೆನ ತುಂಬ ಕಾಲ ಆಳಿರ್ತಾರೆ. 1000 ವರ್ಷ ಹಿಂದೆ ಅಂದರೆ ಸಿಂಪಲ್ಲಾಗಿ ಹಿಸ್ಟ್ರಿ ಹೇಳಬೇಕು ಅಂದರೆ 1000 ವರ್ಷ ಹಿಂದಿನಿಂದ ಕೂಡ ಈ ಕೋಟೆನ ತುಂಬ ಜನ ಆಳ್ವಿಕೆ ಮಾಡಿರ್ತಾರೆ. ಸೊ 1000 ವರ್ಷ ಹಳೆ ಕೋಟೆ ಇದು. ಸ್ಪೆಸಿಫಿಕ್ಕಾಗಿ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರೋರು ಉಚ್ಚಂಗಿ ಪಾಂಡ್ಯರು ಮಾತ್ರ. ಉಳಿದವರೆಲ್ಲ ಇದನ್ನು ತಮ್ಮ ರಾಜ್ಯದೊಳಗೆ ವಶಪಡಿಸ್ಕೊಂಡು ಈ ಕೋಟೆ ವಶಪಡಿಸಿಕೊಂಡು ಇಲ್ಲಿ ಕೆಲವರು ಸಾಮಂತ ರಾಜರನ್ನು ಆಳ್ವಿಕೆ ಮಾಡಲಿಕ್ಕೆ ಬಿಟ್ಟಿರ್ತಾರೆ. ಸೊ ವಿಜಯನಗರ ಸಾಮ್ರಾಜ್ಯದ ಆಗಿರ್ಬೋದು, ಹೊಯ್ಸಳ ಸಾಮ್ರಾಜ್ಯದವರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು. ಸೊ ಅವ್ರು ಯಾರು ಕೂಡ ಇದನ್ನ ರಾಜಧಾನಿಯಾಗಿ ಮಾಡ್ಕೊಂಡಿಲ್ಲ. 1000 ವರ್ಷಗಳ ಕಾಲ ಅನೇಕ ರಾಜರುಗಳು ಇದನ್ನು ಆಳ್ಕೊತ ಬಂದಿದ್ದಾರೆ. ಮೊದಲನೇದಾಗಿ ಕದಂಬರಿಂದ ಹಿಡಿದು ಕೊನೆಯದಾಗಿ ಟಿಪ್ಪು ಸುಲ್ತಾನ್ನವರೆಗೂ. ಈ ಕಡೆ ಸೂರು ಮುಳುಗ್ತಾವನೆ ನೋಡಿ. ಅಲ್ಲಿ ದೂರದಲ್ಲಿ ಗುಡ್ಡ ಕಾಣ್ತಿದೆಯಲ್ಲ ಒಂದು, ಅದೇ ನಾವು ಮೊದಲನೇ ವಿಡಿಯೋ ಹಾಕಿರ್ತೀವಿ ನೋಡಿ. ಅದು ಕಡಿದುರ್ಗ ಅಂತ. ಅಲ್ಲಿ 12 ಅಡಿ ಹೈಟ್ ಇರೋವಂಥ ಒಂದು ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಕೋಟೆಯ ಅವಶೇಷ ಇದೆ. ಕೋಟೆ ಅಲ್ಲಿವರೆಗೂ ಇತ್ತಂತೆ. ಸೊ ಅದರ ಅವಶೇಷಗಳು ಸಹ ಅಲ್ಲಿದ್ದಾವೆ. ಅದು ಫಸ್ಟ್ನೇ ವಿಡಿಯೋದಲ್ಲಿ ಬಂದಿರುತ್ತೆ, ನೋಡ್ಕೊಳ್ಳಿ. ಇದು ಇವಾಗ ಕೋಟೆ ನೋಡೋದಕ್ಕೆ ಬರೋದಕ್ಕಿಂತ ಜನ ಜಾಸ್ತಿ ಬರೋದು ದೇವಸ್ಥಾನ ದರ್ಶನ ಮಾಡೋದಕ್ಕೆ ಅಂತಾನೆ. ಸೊ ನೀವು ಯಾವಾಗ ಬೇಕಾದರೆ ಬರ್ಬೋದು. ರಶ್ ಅವಾಯ್ಡ್ ಮಾಡಬೇಕಂದ್ರೆ ಶುಕ್ರವಾರ, ಮಂಗಳವಾರ ಉಂಡೆ ಬಿಟ್ಟು ಬನ್ನಿ. ಇಲ್ಲ ಪರವಾಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಬರ್ಬೋದು. ಕೋಟೆಯ ಒಂದು ಓವರ್ ವ್ಯೂವನ್ನು ಕೊಡ್ತೀನಿ ಈಗ. ಸೊ ಸಖತ್ತಾಗಿದೆ. ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ. 100 ಊರು ನೋಡಿ ಬಂದೆ ರುಕ್ಕಮ್ಮ, 100ರಲ್ಲೂ ನಮ್ಮ ಊರೇ ಊರಮ್ಮ. ರಾಜನ ಮನೆ, ರಾಣಿಯರ ಮನೆ ಒಳಗಡೆ ಕರ್ಕೊಂಡು ಹೋಗಲಿಲ್ಲ ನಿಮ್ಮನ್ನ. ಏಕೆ ಅಂದರೆ ಒಳಗಡೆ ಏನೂ ಇಲ್ಲ, ಅಲ್ಲಿ ಏನಿಲ್ಲ, ಫುಲ್ ಖಾಲಿ ಇದೆ. ಸೊ ಹಂಗಾಗಿ ಅದನ್ನೇನು ಇದು ತೋರಿಸೋದು ಅಂತ ಹಂಗೆ ಬಂದ್ವಿ ಅಷ್ಟೇ. ಒಳಗಡೆ ಏನಂದರೆ ಏನೂ ಇಲ್ಲ ಅಲ್ಲಿ. ಸೊ ಹಂಗಾಗಿ ಹಂಗೆ ಬಂದ್ವಿ. ರಾಜನ ಅರಮನೆ ಒಳಗಡೆ ಶಿವಲಿಂಗ ಇದೆ, ಬಟ್ ಅಲ್ಲಿ ಏನೂ ಇಲ್ಲ, ಫುಲ್ ಎಲ್ಲ ಗಲೀಜು ಮಾಡಿದ್ದಾರೆ. ಹಂಗಾಗಿ ಹೋಗಲಿಲ್ಲ ನಾವು. ಇದು 3 ಕಡೆ ಆದಿ ಇದೆ ಅಂದ್ವಲ್ಲ. ಸೊ ಇದು ಕೂಡ ಒಂದು ಕಡೆ ಆದಿ. ಒಂದು ಈ ಸೈಡು ಜಾತ್ರೆಯಲ್ಲಿ ಮಾತ್ರ ಬರ್ತಾರೆ, ಇವಾಗ ಯಾರೂ ಬರೋದಿಲ್ಲ ಜನ. ಸೊ ಈ ಕಡೆಯಿಂದ ಫುಲ್ ಗುಡ್ಡದೊಳಗೆ ನಡ್ಕೊಂಡು ಬರ್ಬೇಕಿಲ್ಲೆಲ್ಲ. ಫುಲ್ಲು ಎಲ್ಲ ಮೆಟ್ಲು ಏನಿಲ್ಲ. ಮೊದಲು ನಾವೆಲ್ಲ ಎತ್ತಿನ ಬಂಡಿಲಿ ಬರ್ತಿದ್ವಿ. ಇಲ್ಲ ಕೆಳಗಡೆ ಅಲವನ್ ತೋಪು. ಸೊ ನೀವು ವಿಡಿಯೋದಲ್ಲಿ ನೋಡಿದಾಗ ಫುಲ್ ಕಾಡು ಥರ ಕಾಣುತ್ತೆ ನೋಡಿ. ಸೊ ಅದು ಅಲವನ್ ತೋಪ್ ಅಂತ. ಸೊ ಅಲ್ಲಿಂದ ನಡ್ಕೊಂಡು ಈ ಕಡೆ ಅಷ್ಟೇ ಬರ್ತಿದ್ವಿ ಹಿಂಗೆ. ಇವಾಗ ಯಾರೂ ಬರಲ್ಲ ಅಂದ್ಕೋತೀನಿ. ಏಕೆಂದರೆ ಎಲ್ಲ ಮೆಟ್ಲು ಮೇಲೆ ಬರ್ತಾರೆ, ಇಲ್ಲ ಅರ್ಧ ಗುಡ್ಡಕ್ಕೆ ಬಂದು ಮೇಲೆ ಹೋಗ್ತಾರೆ. ಇವಾಗ ನಾವು ಕೂಡ ಅಲ್ಲಿ ಬರಲ್ಲ, ತುಂಬ ವರ್ಷನೇ ಆಯಿತು ಅಲ್ಲೇ ಬಂದು. ಅಂದರೆ ಯುಗಾದಿ ಜಾತ್ರೆಯಲ್ಲಿ ತುಂಬ ಜನ ಬರ್ತಾರೆ ಜಾತ್ರೆ ಟೈಮಲ್ಲಿ. ಯಾಕಂದರೆ ಜಾತ್ರೆ ಫುಲ್ ಈ ಕಡೆನೇ ಇರುತ್ತೆ. ಹಂಗಾಗಿ ಇಲ್ಲ ಕೂಡ ತುಂಬ ಜನ ಬರ್ತಾರೆ, ಜಾತ್ರೆ ಟೈಮಲ್ಲಿ ಮಾತ್ರ ಬರ್ತಾರೆ. ಸೊ ಈವಾಗೆಲ್ಲ ಬಿಡಿ ದಿವಸದಲ್ಲಂತೂ ಯಾರೂ ಬರಲ್ಲ.
ನಿಮಗೆ ಬೋರ್ ಓಡಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಹಿಸ್ಟ್ರಿನ ಡೆಪ್ತಾಗಿ ಹೇಳೋಕ್ಕೆ ಹೋಗಿಲ್ಲ ನಾನು. ಅದೊಂಥರ ಹಿಸ್ಟ್ರಿ ಚಾನಲ್ಲು ಇನ್ಫಾರ್ಮೇಟಿವ್ ಚಾನಲ್ ಆಗುತ್ತೆ ಅಂತ. ಸೊ ಇಲ್ಲಿರೋ ಪ್ಲೇಸ್ಗಳು ಯಾವ ಅಂತ ಗೊತ್ತಾಗಬೇಕಂದ್ರೆ ಈಗ ಆಗ್ತೀನಲ್ಲ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಈ ಪ್ಲೇಸಿನ ಹಿಸ್ಟ್ರಿ ಏನಿದೆ ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಇದನ್ನ ಕೂಡ ನೋಡ್ಕೊಳ್ಳಿ ನೀವು. ಇದರಲ್ಲಿ ಸ್ವಲ್ಪ ಚೇಂಜ್ ಇದೆ. ನಾನು ಹೇಳಿರೋ ಹಿಸ್ಟ್ರಿ ಕೂಡ ಸ್ವಲ್ಪ ಚೇಂಜ್ ಇದೆ. ಸರ್ಚ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಹಿಸ್ಟ್ರಿ ಏನಿದೆ ಅದನ್ನು ಹೇಳಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೊಳ್ಳೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಡಿಸ್ಲೈಕ್ ಅಂತೂ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.